ಇಲ್ಲಿ ಇಲ್ಲಿ ಈಗ ವೇಣುಗೋಪಾಲ್ ಅವರೇ, ರಾಜ್ಯಪಾಲರು ಈ ಕ್ಷಣಕ್ಕೂ ಕೂಡ ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ಗೆ ನಾನು ಆರ್ಡರ್ ಕೊಟ್ಟಿದ್ದೀನಿ ರೀ ಹೇಳಿಲ್ಲ. ಶೋಕಾಸ್ ನೋಟಿಸ್ ಅಷ್ಟೇ. ಅದು ಎರಡನೇ ಸ್ಟೇಜ್. ಅದು ಪ್ರಾಸಿಕ್ಯೂಷನ್ ಎರಡನೇ ಸ್ಟೇಜು. ಈಗ ಶೋಕಾಸ್ ನೋಟಿಸ್ ಅಂತ ಇದಕ್ಕಾಗಿ ಟೆನ್ಷನ್ ಆಗ್ಬಿಟ್ಟಿದ್ದಾರೆ ಸರ್ಕಾರದವರು ಅಂತ. ವಾಟ್ ಗವರ್ನರ್ ಇಸ್ ಸೇಯಿಂಗ್, ದ ಗವರ್ನರ್ ಇಸ್ ಸೇಯಿಂಗ್, ನೋಡಿ ಪ್ರೈಮಾ ಫೇಸಿ ನೀವ್ ಹೇಳಿದ್ರಲ್ಲ, ಒಂದೇ ನಿಮಿಷ ನೋಡಿ ಅವ್ರು ಏನ್ ಹೇಳ್ತಾ ಇದ್ದಾರೆ ನೋಡಿ. ಎರಡನೇ ಪೇಜಲ್ಲಿ ಹೇಳ್ತಿದ್ದಾರೆ, therefore I direct you to submit your reply on the allegation leveled against you within 7 days with supporting documents as to why permission for prosecution should not be granted. Preliminary enquiry ಅಲ್ಲ ಇದು. 7 ದಿನಗಳ ಒಳಗಾಗಿ ದಾಖಲೆಗಳ ಸಹಿತವಾಗಿ ತಾವು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಒದಗಿಸತಕ್ಕದ್ದು. ಒಬ್ಬ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನ ಹೆಡ್ ಗೆ ಕೇಳೋ ರೀತಿನ ಸರ್ ಇದು. He has to act in aiding the council of ministers ಅಲ್ವಾ. ಓಕೆ, ಇಂಡಿಪೆಂಡೆಂಟ್ ಆಗಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಏನಾದ್ರೂ ಅಪರಾಧ ಆಗಿದ್ದಾಗ ಆ ಟೈಮಲ್ಲಿ ಈ ರೀತಿ ಆಕ್ಟ್ ಮಾಡಿದ್ರೆ, ಇಷ್ಟು ತುರ್ತಾಗಿ ಆಕ್ಟ್ ಮಾಡಿದ್ರೆ ಯು ಕ್ಯಾನ್ ಅಗ್ರಿ ವಿತ್ ದಟ್. ಓಕೆ, ಇವರು LOP ಆಗಿದ್ದಾಗ 2004ರಿಂದ 2021ವರೆಗೂ ಇಲ್ಲದೆ ಇರುವಂತ ತುರ್ತು ಅಗತ್ಯ 26ನೇ ತಾರೀಕು ಕೊಟ್ಟ ಕಂಪ್ಲೇಂಟ್ಗೆ 26ನೇ ತಾರೀಕೆ ಆಕ್ಟ್ ಮಾಡುವಂತ ತುರ್ತು ಏನಿತ್ತು? 2004ರಿಂದ 2021ವರೆಗೂ ಏನು ಆಗಿಲ್ವಲ್ಲ. ಓಕೆ, ಈಗ ಇಷ್ಟೆಲ್ಲ ಫ್ಲಡ್ ಇಟ್ಕೊಂಡು ಇವ್ರು ಇಷ್ಟೆಲ್ಲ ಫ್ಲಡ್ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಓಡಾಡ್ತಾ ಇರೋ ಟೈಮಲ್ಲಿ 7 ದಿನದೊಳಗೆ ಉತ್ತರ ಕೊಡಿ ಶೋಕಾಸ್ ನೋಟಿಸ್ಗೆ. ಯಾಕೆ ಪರ್ಮಿಷನ್ ಕೊಡಬಾರ್ದು ಅಂತ. ಇಫ್ ದ ಆನ್ಸರ್ ಇಸ್ ಅನ್ಸ್ಯಾಟಿಸ್ಫ್ಯಾಕ್ಟರಿ 8th day he will permit. ಓಕೆ, ಐ ಆಮ್ ಸೇಯಿಂಗ್ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ಬೇಕು ಅಲ್ಲೋ. ಲೋಕಾಯುಕ್ತ ಏನ್ ಹೇಳುತ್ತೆ? ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ಬೇಡ ಸರ್. ಇವರು ಈಗ ಸಿದ್ದರಾಮಯ್ಯ ಡಿನೇ ಮಾಡ್ಬಿಟ್ರೆ ಆಗೋಯ್ತಾ? ವಿವೇಚನಾಧಿಕಾರ ಸಿದ್ದರಾಮಯ್ಯ ಏನ್ ಹೇಳ್ತಾರೆ? ವೇಣುಗೋಪಾಲ್ ಅವರೇ, ಒಂದೇ ಕೇಸ್ಗೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ಕೋರ್ಟು, ಸೆಷನ್ಸ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು ಭಿನ್ನವಾಗಿ ತೀರ್ಪು ಕೊಟ್ಟರು ನಾವು ನೋಡಿದ್ದೀವಿ. ಭಿನ್ನವಾಗಿ ಇವ್ರನ್ನ ಹೇಳ್ತಾರೆ, ಅದನ್ನ ಅಲ್ಲಿ ಚಾಲೆಂಜ್ ಮಾಡ್ತಾರೆ, ಅಲ್ಲಿ ಬೇರೆ ತರ ಆಗ್ಬಹುದು, ಅಲ್ಲಿ ಯಾರೋ ಚಾಲೆಂಜ್ ಮಾಡಿ ಇನ್ನೊಂದು ತರ ಆಗ್ಬಹುದು. ವ್ಯಕ್ತಿಯಿಂದ ವ್ಯಕ್ತಿಗೆ ವಿವೇಚನೆ, ನೋಡುವ ಕ್ರಮ, ಆಲೋಚನೆ, ಅಭಿಪ್ರಾಯಗಳು ಬದಲಾಗ್ತವೆ. ನಾವೀಗ ರಾಜ್ಯಪಾಲರ ವಿವೇಚನೆಯನ್ನ ಇಷ್ಟೇ ದಿನದಲ್ಲಿ ಇವ್ರು ಮಾಡಬೇಕು ಅಂತ ನಾವ್ ಹೇಗೆ ಅದನ್ನ ಆಲೋಚನೆ ಮಾಡೋದು ಅಂತ. ಮತ್ತೆ 120 ದಿನ ಯಾಕೆ ಕೊಟ್ಟಿದ್ದಾರೆ? 197 ಅಲ್ಲಿ ರಾಜ್ಯಪಾಲರಿಗೆ ಹೇಳಿರೋದು, ನನಗೆಲ್ಲ ಹೇಳಿರೋದು 120 ದಿನ ರಾಜ್ಯಪಾಲರಿಗೆ ಕೊಟ್ಟಿರೋದು. 120 ದಿನ ಯಾಕೆ ಕೊಟ್ರು? ನೀವ್ ಹೇಳಿ, ಒಂದು ಸಂದರ್ಭ ಹೇಳಿ 120 ದಿನ ಬಳಸುವಂತ ಒಂದು ಸಂದರ್ಭ ಹೇಳಿ ನೋಡೋಣ. ಇಫ್ ನಾಟ್ 2004 ಇಂದ 2021 ವರೆಗೂ ನಡೆದಿರುವ ಒಂದು ಘಟನೆಯ ಇಷ್ಟು ನಿರಂತರವಾದ ದಾಖಲೆಗಳು ಸೇರಿರುವಂತ ಪ್ರಕರಣದಲ್ಲಿ 120 ದಿನ ಬಳಸದೇ ಇದ್ರೆ, ನಾನು ಹೇಳೋದು ಕಂಪ್ಲೇಂಟ್ ಬಂದಿದ್ದೀನೇ 25 ಪುಟದ ಕಂಪ್ಲೇಂಟ್ ಸರ್. ಐ ಡೋಂಟ್ ಥಿಂಕ್ ಎಷ್ಟು ಬೇಕು, ಎಷ್ಟು ಟೈಮ್ ಬೇಕು ಓದಕ್ಕೆ ಅದನ್ನ. ಕಂಪ್ಲೇಂಟ್ ಅದು ಅಗೇನ್ಸ್ಟ್ ಚೀಫ್ ಮಿನಿಸ್ಟರ್ ಬೈ ದ ಗವರ್ನರ್. 25 ಪುಟ ಓದಿ ಅದಕ್ಕೆ ರಿಪ್ಲೈ ರೆಡಿ ಮಾಡಿ, ಸೇಮ್ ಡೇ ರಾತ್ರಿ 10 ಗಂಟೆಗೆ ಫೋನ್ ಮಾಡಿ ತಗೊಳ್ಳಿ ಅಂತ ಹೇಳೋದೇನಿದೆ ಸರ್? ಓಕೆ, ಐ ಆಮ್ ಟೆಲಿಂಗ್ ಇನ್ ದಟ್ ಬ್ಯಾಕ್ ಗ್ರೌಂಡ್ 120 days. ಐ ಆಮ್ ನಾಟ್ ಟೆಲಿಂಗ್ ಅವ್ರ ವಿವೇಚನಾಧಿಕಾರ, ನೀವು ಹೇಳಿದ್ರಲ್ಲ ವಿವೇಚನಾಧಿಕಾರ, ಅಭಿಪ್ರಾಯ, ಅನಿಸಿಕೆ. ನೋ, ಅನಿಸಿಕೆ ಅಭಿಪ್ರಾಯ ಅಲ್ಲ, ವಿವೇಚನಾಧಿಕಾರನ ಹೇಗೆ ಬಳಸಬೇಕು ಅಂತ. ಹೇಗೆ ಬಳಸಬೇಕು ಅನ್ನೋದಕ್ಕೆ ನೂರಾರು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ತೀರ್ಪುಗಳಿದೆ, ಬೇಕಾದಷ್ಟು ತೀರ್ಪುಗಳಿದೆ ವಿವೇಚನಾಧಿಕಾರ ಬಳಸೋದಕ್ಕೆ. ಇವರು ಪ್ರಿಲಿಮಿನರಿ ಎನ್ಕ್ವೈರಿ ಏನಾದ್ರು ಮಾಡಿದ್ರಾ? ಯಾಕಂದ್ರೆ ನಾನು ಒಂದು ಮಾತು ಹೇಳ್ತೇನೆ ನೋಡಿ. ಚೀಫ್ ಮಿನಿಸ್ಟರ್ ಆಗಿರುವಾಗ ಭ್ರಷ್ಟಾಚಾರ ಮಾಡಿದ್ರು ಅಂತ ಬಂದ ಕಂಪ್ಲೇಂಟ್ಗೆ ತುರ್ತಾಗಿ ಈ ರೀತಿ ನೋಟಿಸ್ ಕೊಡೋದು ಒಂದು ಸನ್ನಿವೇಶ ಆದ್ರೆ, ಒಬ್ಬ MLA, ಒಬ್ಬ MP, ಒಬ್ಬ ವಿರೋಧ ಪಕ್ಷದ ನಾಯಕ, ಅವನ ಮೇಲೆ ಬರುವಂತ ಕಂಪ್ಲೇಂಟ್ಗೆ ಇಷ್ಟು ತುರ್ತಾಗಿ ಮಾಡುವ ಬದಲು ಆ ಸಮಯದಲ್ಲಿ ಆ MLA, ಆ ವಿರೋಧ ಪಕ್ಷದ ನಾಯಕ ಯಾರ ರಿಮೂವಬಲ್, ಇಲ್ಲಿ ಏನು ಕಾನೂನು ಯೂಸ್ ಮಾಡುತ್ತೆ ಗೊತ್ತಾ? ಯಾರು ರಿಮೂವ್ ಮಾಡ್ತಾರೋ ನಿಮ್ಮ ಅಧಿಕಾರದಿಂದ, ಸ್ಥಾನದಿಂದ, ಅವರ ಪರ್ಮಿಷನ್ ಬೇಕು ಅಂತ. ಫೈನ್ ಸರ್, ಫೈನ್ ಫೈನ್. LOP ಯಾರಿಗೆ ರೆಸ್ಪಾನ್ಸಿಬಲ್ ಇದ್ರು ಅವರಿಂದನಾರು ರಿಪೋರ್ಟ್ ತಗೊಂಡ್ರ? ಓಕೆ ಓಕೆ. ಕಂಪ್ಲೇಂಟ್ ಒಂದು ಹೇಳ್ತಾರೆ, ಅಕ್ಯೂಸ್ ಒಂದು ಹೇಳ್ತಾರೆ. ಹಾಗಾದ್ರೆ ನಿಮ್ಮ ವಿವೇಚನಾಧಿಕಾರಕ್ಕೆ ಏನ್ ಬಳಸಿದ್ರಿ? ಬೇರೆ ಏನ್ ದಾಖಲೆಗಳನ್ನ ನೋಡಿದ್ರಿ? ಬಹಳಷ್ಟು ವಿಷಯ ಇದೆ ವೇಣುಗೋಪಾಲ್ ಅವರೇ, ಸ್ವಲ್ಪ ಸಮಯದ ಅಭಾವ ಇದೆ. ಥ್ಯಾಂಕ್ ಯು ಸೋ ಮಚ್. ಸವಿಸ್ತಾರವಾಗಿ ಈ ಒಂದು ಪ್ರಕರಣದ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ವೇಣುಗೋಪಾಲ್ ಅವರೇ.